ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಬೂತಾಯಿ ತವಾ ಫ್ರೈ ಮಾಡುವ. ಇವತ್ತು ಫ್ರೆಶ್ ಮೀನು ಸಿಕ್ಕಿದೆ ಬೂತಾಯಿ. ಈ ಮಳೆ ಬರುವ ಟೈಮಲ್ಲಿ ಉಂಟಲ್ಲ, ಇದೇ ಥರ ಫ್ರೈ ಮಾಡಿ ಊಟಕ್ಕೆ ತುಂಬ ರುಚಿ ಆಗ್ತದೆ. ಈ ಥರ ಫ್ರೈ ಮಾಡಿದರೆ ಹೇಗೆ ಮಾಡುವುದಂತ ನೋಡುವ. ತುಂಬಾ ಸಿಂಪಲ್ ಆಗಿದೆ. ಈ ಮಳೆ ಬರುವ ಟೈಮಲ್ಲಿ ಇದೇ ಥರ ಮೀನು ಫ್ರೈ ಇದ್ದರೆ ಒಳ್ಳೆಯದಲ್ವಾ. ಈಗ ನಾನು ಬೂತಾಯಿ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ ಈ ಥರ ಮಾರ್ಕ್ ಮಾಡಿ ಇಟ್ಟಿದ್ದೇನೆ ನೋಡಿ. ಅಂತೆ ಅದೇ ಥರ ಮಾರ್ಕ್ ಮಾಡಿದರೆ ಒಳ್ಳೆ ಉಪ್ಪು ಎಳಿತದೆ, ಖಾರ ಎಲ್ಲ ಮಸಾಲೆ ಎಲ್ಲ ಬೇಗ ಎಳಿತದೆ ಅದಕ್ಕೆ ಸ್ವಲ್ಪ ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ. ಯಾಕೆಂದರೆ ನಾನು ಮಸಾಲೆ ಅಂಗಡಿಯಿಂದ ತಂದ ಮಸಾಲೆ ಹಾಕುವುದು. ಫಿಶ್ ಫ್ರೈ ಮಸಾಲ ಇದು 1.5 ಪ್ಯಾಕೆಟ್ ಸಣ್ಣದು ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಅರಶಿನ, 1 ತುಂಡು ಶುಂಠಿ, 1 ತುಂಡು ಕಾಯಿ ಮೆಣಸು ಹಾಕಿದ್ದೇನೆ, 1 ಇಡೀ ಕಾಯಿ ಮೆಣಸು ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಮಾಡಿದ ಮೇಲೆ ಮೀನಿಗೆ ಅಪ್ಲೈ ಮಾಡುವ. ಈಗ ಮೀನಿಗೆ ಮಸಾಲೆಯನ್ನು ಸೇರಿಸಿ 1-2 ಗಂಟೆ ಆದರೂ ಇಡಬೇಕಾಯ್ತಾ. ಉಪ್ಪು ಎಲ್ಲ ಎಳಿಲಿಕ್ಕೆ ಬೇಗನೆ ಎಳಿತದೆ. ಇದೇ ಥರ ಮಾರ್ಕ್ ಮಾಡಿದರೆ 1-2 ಗಂಟೆ ಆದರೂ ಎಳಿಬೇಕು ಅದಕ್ಕೆ, ಉಪ್ಪೆಲ್ಲ ಸರಿ ಚೆನ್ನಾಗಿ. ಇಲ್ಲದಿದ್ದರೆ ಚಪ್ಪೆ ಆಗ್ತದಲ್ಲ, ಅದಕ್ಕೆ ಎಲ್ಲವನ್ನು ಅಪ್ಲೈ ಮಾಡಿ ಇಟ್ಟಿದ್ದೇನೆ. 1-2 ಗಂಟೆ ನಂತರ ಅದನ್ನು ಫ್ರೈ ಮಾಡ್ತೇನೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೋಡಿ, ನನಗೊಂದು ಲೈಕ್ ಸಹ ಕೊಡಿ, ಕಮೆಂಟ್ ಸಹ ಮಾಡಿ ಆಯಿತಾ. ಮತ್ತು ಉಂಟಲ್ಲ, ನಾನು ಒಂದು ತವಾ ತಗೊಂಡಿದ್ದೇನೆ. ಅದಕ್ಕೆ ಒಂದು ಬಾಳೆ ಎಲೆ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ಆಯಿಲ್ ಇಲ್ಲದಿದ್ದರೆ ಇದನ್ನು ಈ ಥರ ಮಾಡ್ಬೋದು ನೀವು. ಆಯಿಲ್ ಸಹ ಕಡಿಮೆ ಸಾಕಾಗ್ತದೆ. ಈಗ ಒಂದೊಂದು ಮೀನು ಅದಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಇದನ್ನು ಒಂದು 5 ನಿಮಿಷ ಫ್ರೈ ಆಗಲಿ. ಆಮೇಲೆ ಒಂದು ಸೈಡು ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಮಗುಚಿ ಹಾಕಬೇಕು. ಮಗುಚಿ ಹಾಕುವ. ಈಗ ಬಿಸಿಯಾದ ಬೂತಾಯಿ ಮೀನಿನ ಫ್ರೈ ರೆಡಿ ಆಯಿತು. ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು.